ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ವಿಶೇಷವಾಗಿ ಈ ವರ್ಷ ಅನೇಕ ರೀತಿಯಿಂದ ಲಾಭಗಳು ಉಂಟಾಗ್ತಾ ಬರುತ್ತವೆ ಮತ್ತು ಅನೇಕ ರೀತಿಯಿಂದ ಮಂಗಳ ಕಾರ್ಯಗಳು ಸಹ ಮನೆಯಲ್ಲಿ ನಡೀತಾ ಬರ್ತವೆ ಮತ್ತು ಮಕ್ಕಳಿಗೆ ಉದ್ಯೋಗ ಭಾಗ್ಯ ಪ್ರಾಪ್ತಿಗಳು ಸಹ ಧನುರಾಶಿಯವರಿಗೆ ಉಂಟಾಗ್ತಾ ಬರುತ್ತೆ ಮತ್ತು ಧನುರಾಶಿಯ ರೈತಾಪಿ ವರ್ಗದವರೆಗೂ ಸಹ ಅನೇಕ ರೀತಿಯಿಂದ ಲಾಭಗಳನ್ನು ಈ ವರ್ಷದಲ್ಲಿ ಕಾಣ್ತಾ ಬರ್ತೀರಾ ಮತ್ತು ಧನುರಾಶಿಯ ವಿವಾಹ ಭಾಗ್ಯಗಳು ಎಲ್ಲ ಯುವತಿಯರಿಗೂ ಸಹ ವಿವಾಹ ಭಾಗ್ಯಗಳು ಸಹ ಶೀಘ್ರವಾಗಿ ಅದರೊಳಗೂ ವರ್ಷದ ಮಧ್ಯಭಾಗದಿಂದ ಪ್ರಾರಂಭ ಆಗ್ತಾ ಬರುತ್ತೆ ಮತ್ತು ಶತ್ರುಗಳ ಕಾಟಗಳು ಮತ್ತು ಮಾನಸಿಕ ಖಿನ್ನತೆಗೆ ವರ್ಷದ ಮಧ್ಯಭಾಗದಿಂದ ಒಳಗಾಗ್ತಾ ಹೋಗ್ತೀರಾ. ಆದಷ್ಟು ಸಹ ಗುರುವಿನ ಮಾರ್ಗದರ್ಶನವನ್ನು ತೆಗೆದುಕೊಳ್ಳುವುದು ಸೂಕ್ತ. ಯಾಕಂತಂದರೆ ವರ್ಷದ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಂತೂ ಸಹ ಮಾನಸಿಕ ಖಿನ್ನತೆಗಳು, ಮಾನಸಿಕ ವೇದನೆಗಳು, ವೃಥಾ ಚಿಂತೆಗಳು ಸಹ ನಿಮ್ಮನ್ನು ಕಾಡ್ತಾ ಬರ್ತವೆ ಈ ಧನುರಾಶಿಯವರು. ಆದ್ದರಿಂದ ಆದಷ್ಟು ಗುರುವಾಕ್ಯದಂತೆ ನಡೆದು ಸಕಲ ಇಷ್ಟಕಾಮೇಶ್ವರಿಯ ಪರಿಪೂರ್ಣವನ್ನು ಅನುಗ್ರಹವನ್ನು ಪಡೆಯುವುದರ ಜೊತೆಯಲ್ಲಿ ವಿಶೇಷವಾಗಿ ಇಷ್ಟಕಾಮೇಶ್ವರಿಗೆ ತುಳಸಿಯ ಅರ್ಚನೆಯನ್ನು ಗುರುವಿನ ಮಾರ್ಗದರ್ಶನದಂತೆ ಪಡೆದು ಮಾಡಿದಾಗ ಸಕಲ ಲಾಭಾದಿಗಳನ್ನು ಈ ಧನುರಾಶಿಯವರು ಪಡಿತಾ ಬರ್ತೀರಾ. ವಿಶೇಷವಾದ ಭೂಲಾಭಗಳು, ಪ್ರಮೋಷನ್ಗಳು, ವಿಶೇಷ ಅಧಿಕಾರದಲ್ಲಿ ಬಡ್ತಿಗಳು ಸಹ ಉಂಟಾಗ್ತಾ ಹೋಗ್ತವೆ ಅನ್ನೋದನ್ನು ಸಹ ತಿಳಿಸುತ್ತಾ ಆದಷ್ಟೂ ಸಹ ಜಾಗರೂಕತೆಯನ್ನು ವಹಿಸಿ ಧನುರಾಶಿಯವರು ವರ್ಷದ ಮಧ್ಯಭಾಗದಿಂದ ಕೊನೆಯ ಭಾಗದವರೆಗೂ ಸಹ ಅಂತಂದು ಸಹ ತಿಳಿಸುತ್ತಾ ವಿಶೇಷವಾಗಿ ಗುರುವಾಕ್ಯವನ್ನು ತಪ್ಪದಲೇ ನಡೆಸಿ ಅಂತ ತಿಳಿಸ್ತಾ ಇದ್ದೀವಿ.